ಮಂತ್ರಾಲಯ ತಾಲೂಕಿನ ಕೋಸಿ ಗ್ರಾಮದ ಹಾದೋನಿ ಹೊಸೂರು ಹಿರೇಮಠದ ಶ್ರೀಮತಿ ಶರಣಮ್ಮ ಲಿಂಗೈಕ್ಯ ಬಸವರಾಜ ಸ್ವಾಮಿ ಕುಟುಂಬದವರು ಹಾಗೂ ಸಕಲ ಸದ್ಭಕ್ತರ ಸಮ್ಮುಖದಲ್ಲಿ ರಾಯಚೂರು ನಗರದ ಕಿಲ್ಲೆ ಬೃಹನ್ಮಠ, ಸೋಮಾರಪೇಟೆ ಹಿರೇಮಠಗಳ ಪರಮ ಭಕ್ತರು, ರಾಯಚೂರು ನಗರದ ಬೃಹಸ್ಪತಿವಾರಪೇಟೆ ವೀರಭದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿದ್ದ ಪೂಜ್ಯ ಶ್ರೀ ಲಿಂಗೈಕ್ಯ ವಿರೂಪಾಕ್ಷಯ್ಯ ಸ್ವಾಮಿ ಪೂಜಾರಿ ತಾತನವರ 15ನೇ ವರ್ಷದ ಪುಣ್ಯಾರಾಧನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂತ್ರಾಲಯ ತಾಲೂಕಿನ ಕೋಸಿ ಗ್ರಾಮದ ಸ್ವಗೃಹದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾಜಶೇಖರಯ್ಯ ಶಾಸ್ತ್ರಿ ಬೆಳಗಳಮಠ ಇವರ ಅಮೃತವಾಣಿಯ ಪೌರೋಹಿತ್ಯದಲ್ಲಿ ಜರುಗಿದ ಪೂಜೆಯಲ್ಲಿ ಮಹಾಂತೇಶ ಸ್ವಾಮಿ, ಜಗದೀಶ್ ಸ್ವಾಮಿ ಮಠಂ ಇವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರುದ್ರಾಭಿಷೇಕ, ಪುಷ್ಪಾಭಿಷೇಕ, ವಸ್ತ್ರಾಲಂಕಾರ, 108 ಶಿವನಾಮಾವಳಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ನಂತರ ಕರ್ತೃಗದ್ದಿಗೆಗಳಿಗೆ ಕೇಸರಿ ಧ್ವಜಾರೋಹಣವನ್ನು ಮಾಡಿ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ನಾರಾಯಣ ನಮಸ್ತುತೇ ಸಮರ್ಪಯಾಮಿ ಚಂದ್ರಮಾಪಾಂ ಮಹಾನೈವೇದ್ಯಂ ನಿವೇದಯಾಮಿ ವಂಬ್ಯಾನಾಯ ಸ್ವಃ ಉದಾನಾಯ ಸ್ವಃ ಸಮಾನಾಯ ಸ್ವಃ ಮಂಗಳಂ ಶಿವ ವಿಶ್ವೈಕಪಾಲಾಯ ಮಂಗಳಂ ಭವಮಂಗಲಾಂಗಾಯ ಪಿಂಗಚೂಡ ಮಂಗಳಂ ಶಿವ. ಪೂಜ್ಯ ಶ್ರೀ ಲಿಂಗೈಕ್ಯ ವಿರೂಪಾಕ್ಷಯ್ಯ ಸ್ವಾಮಿ ಪೂಜಾರಿ ತಾತನವರು ದೇವಸ್ಥಾನದ ಸೇವಾ ಸಮಯದಲ್ಲಿ ನಿತ್ಯವೂ ಸೂರ್ಯೋದಯಕ್ಕಿಂತ ಮುಂಚೆ ಲಿಂಗ ಪೂಜೆಯೇ ಎಂಬ ಶರಣರ ನುಡಿಯಂತೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಿದ್ದೆಯಿಂದ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಿತ್ಯವೂ 1 ಗಂಟೆ ಇಷ್ಟಲಿಂಗ ಪೂಜೆ ನಿರತರಾಗಿ ಜಪ ತಪಾದಿಗಳಲ್ಲಿ ನಿರತರಾಗುತ್ತಿದ್ದರು. ನಂತರ ನಿಷ್ಠೆಯಿಂದ ವೀರಭದ್ರೇಶ್ವರ, ಭದ್ರಕಾಳಿ ಮಾತೆ ಮತ್ತು ಗಣೇಶ್ವರನ ಪೂಜೆ ಸಲ್ಲಿಸಿ ದೇವರಲ್ಲಿ ತಮಗೆ ತಾವು ಏನನ್ನೂ ಬೇಡಿಕೊಳ್ಳದೆ ನನ್ನ ಸರ್ವ ಭಕ್ತರನ್ನು ಉದ್ಧಾರ ಮಾಡು ತಂದೆ, ನಿನ್ನ ದರ್ಶನಕ್ಕೆ ಬಂದಂತ ಭಕ್ತರಿಗೆ ಸುಖ, ಶಾಂತಿ, ಆರೋಗ್ಯ, ನೆಮ್ಮದಿಯಿಂದ ಇರಿಸಿ ಅವರ ಬಾಳನ್ನು ಬೆಳಗುವಂತೆ ಆಶೀರ್ವದಿಸು ತಂದೆ ಎಂದು ಬೇಡುತ್ತಾ ಸರ್ವ ಭಕ್ತರ ಮಾತೃ ಹೃದಯಿಯಾಗಿ ಜೀವನ ನಡೆಸಿದ ಮಹಾಮಹಿಮರಾಗಿದ್ದರು. ನಂತರ ಸರ್ವ ಭಕ್ತಾದಿಗಳು ಪೂಜಾರಿ ತಾತನವರ ಮಹಾಪ್ರಸಾದವನ್ನು ಸ್ವೀಕರಿಸಿದರು. ರಾತ್ರಿ 10 ಗಂಟೆಯಿಂದ ರಾಯಚೂರು ಕಲಾವಿದರಾದ ನರಸಿಂಹ ಮಲ್ಕಾರಿ, ವೆಂಕಟ ನರಸಿಂಹಲು, ಎಎಸ್ ರಘುಕುಮಾರ್, ಪಿಕಳೆಹಾಳ ಅಯ್ಯಪ್ಪ ಸ್ವಾಮಿ ಹಿರೇಮಠ್ ಹಾಗೂ ಕೋಸಿ ಗ್ರಾಮದ ಭಜನಾ ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರಿಂದ ಅಹೋರಾತ್ರಿ ಶಿವಭಜನಾ ಕಾರ್ಯಕ್ರಮವು ಜರುಗಿತು. ಈ ಸಂದರ್ಭದಲ್ಲಿ ಪಿಕಳೆಹಾಳ ಹಿರೇಮಠದವರು, ಸರಗಣಚಾರಿ ಕುಟುಂಬದವರು, ಹಟ್ಟಿ ಹಿರೇಮಠದವರು, ಉಮೇಶ್ ಜಂಪಾಪುರ್, ಜೋಶಿ ನರಸಿಂಹಮೂರ್ತಿ, ದಾನಂರೆಡ್ಡಿ ಪಲ್ಲಂಪಾಡು, ಉಪೇಂದ್ರ, ಉಪ್ಪಾರ್ ಈರಣ್ಣ ಕುಟುಂಬದವರು, ಜೀವ, ಭದ್ರ, ಬ್ರಹ್ಮಯ್ಯ ಆಚಾರಿ, ಗುಂಡಪ್ಪ ದೊರೆ, ನರಸಿಂಹ, ಜೆಸಿಬಿ ಮಲ್ಲು ಹಾಗೂ ಇನ್ನಿತರ ಸದ್ಭಕ್ತರು ಉಪಸ್ಥಿತರಿದ್ದರು.